MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವಿಠ್ಠಲಗೌಡನ ಹೇಳಿಕೆ ಬೆನ್ನಲ್ಲೇ ಹಲವು ಅನುಮಾನ ಸೃಷ್ಟಿಯಾಗಿವೆ. ಹೊಸ ವಿಡಿಯೋ ಬಿಟ್ಟಿರುವ ಸಮೀರ್ ಲಾಡ್ಜ್ನಲ್ಲಿ ಹೆಣ ಹೇಗೆ ಸಿಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾನೆ. ದಫನ್ ದಾಖಲೆ ಬಗ್ಗೆಯೂ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಈ ಸುದ್ದಿಗಳನ್ನು ನೋಡೋಣ ಬುರುಡೆ ರಹಸ್ಯ ನ್ಯೂಸ್ ಟಾಪ್ 9ನಲ್ಲಿ. ಧರ್ಮಸ್ಥಳದಲ್ಲಿನ ಬುರುಡೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಮಾಸ್ಕ್ಮನ್ ಚಿನ್ನಯ್ಯ ಕೋರ್ಟ್ಗೆ ಹಾಜರುಪಡಿಸಿದ್ದ ತಲೆಬುರುಡೆ ಹಿಂದೆ ಬಿದ್ದಿದ್ದ ಎಸ್ಐಟಿ ಟೀಮ್ಗೆ ಆ ಬುರುಡೆಯನ್ನ ತಂದುಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್ಗೌಡ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ 5 ದಿನಗಳ ಕಾಲ ಅವರನ್ನ ವಿಚಾರಣೆ ನಡೆಸಿತ್ತು. ತಲೆಬುರುಡೆ ತಂದಿದ್ದ ಧರ್ಮಸ್ಥಳ ಸಮೀಪದ ಬಂಗ್ಲೆಗುಡ್ಡಕ್ಕೆ 2 ಸಲ ಕರೆದೊಯ್ದು ಮಹಜರು ನಡೆಸಿದ್ರು. ಈ ವೇಳೆ 8 ಕಳೆಬರಗಳನ್ನ ನೋಡಿದ್ದೆ ಅಂತ ವಿಠಲ್ಗೌಡ ಹೇಳಿದ್ದಾರೆ. ಜೊತೆಗೆ ಚಿನ್ನಯ್ಯ ಹೇಳಿದ್ದೆಲ್ಲ ಸತ್ಯ ಅಂತ ಹೇಳಿದ್ದಾರೆ. ಮೊನ್ನೆ ನೋಡಿದ್ದನ್ನು ನಿನ್ನೆ ನೋಡಿದ್ದೀವಿ, ನಿನ್ನೆಯೂ ಮುಟ್ಲಿಲ್ಲ. ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ, ನಮಗೆ ಆಶ್ಚರ್ಯ ಆಗಿದೆ. ಚಿನ್ನ ಹೇಳಿದ್ದು 100% ಸತ್ಯನೇ, ಅದರಲ್ಲಿ ಡೌಟ್ ಇಲ್ಲ. ವಿಠಲ್ಗೌಡ ಹೇಳಿಕೆ ವಿಡಿಯೋ ಸಂಚಲನ ಸೃಷ್ಟಿಸ್ತಾ ಇದ್ದಂತೆ 2 ದಿಕ್ಕಿನಲ್ಲೂ ಅನುಮಾನಕ್ಕೆ ಕಾರಣವಾಗಿದೆ. ಕಳೆಬರ ಸಿಕ್ಕಿದ್ದೇ ಆದ್ರೆ ಎಸ್ಐಟಿ ಯಾಕೆ ಮೂಳೆಗಳನ್ನ ಸಂಗ್ರಹಿಸಿಲ್ಲ ಎಂಬ ಪ್ರಶ್ನೆ ಮೂಡಿದೆ. ಅಲ್ಲದೆ ಸ್ಥಳೀಯ ಪೊಲೀಸ್ ಠಾಣೆಗೆ ಯಾಕೆ ಮಾಹಿತಿ ನೀಡಿಲ್ಲ? ಕಳೆಬರ ಇರೋದಾದ್ರೆ ಎಸ್ಐಟಿ ಮೀನಾಮೇಷಕ್ಕೆ ಕಾರಣ ಏನು ಎಂಬ ಪ್ರಶ್ನೆ ಮೂಡಿದೆ. ವಿಚಾರಣೆ ಬಳಿಕ ವಿಠಲ್ಗೌಡ ಈ ಹೇಳಿಕೆ ವಿಡಿಯೋ ರಿಲೀಸ್ ಮಾಡೋದಕ್ಕೆ ಕಾರಣ ಏನು? ಮತ್ತಷ್ಟು ಉದ್ಘಾಟನಾ ನಡೆಸೋದಕ್ಕೆ ಒತ್ತಡ ಹೇರುವ ಪ್ರಯತ್ನವ ಅಂತ ಶಂಕೆ ವ್ಯಕ್ತವಾಗಿದೆ. ಎಸ್ಐಟಿ ಬಂಗ್ಲೆಗುಡ್ಡದಲ್ಲಿ ಮೊನ್ನೆ ಗೌಪ್ಯವಾಗಿ ಶೋಧ ಕಾರ್ಯ ನಡೆಸಿದೆ ಎನ್ನಲಾಗಿದೆ. ಇನ್ನು ವಿಠಲ್ಗೌಡ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್ ಅವರು, ಹೇಳಿಕೆಗಳು ಏನೇ ಇದ್ದರೂ ಎಸ್ಐಟಿ ಮುಂದೆ ಏನ್ ಹೇಳ್ತಿದ್ದಾರೋ ಅದರ ಮೇಲೆ ಮುಂದಿನ ತನಿಖೆ ನಡೆಸುತ್ತಾರೆ ಅಂತ ಹೇಳಿದ್ದಾರೆ. ಅವರ ಹೇಳಿಕೆ ಮೇಲೆ ನಾವು ತೀರ್ಮಾನಗಳು ಮಾಡೋದಿಲ್ಲ. ಎಸ್ಐಟಿನವ್ರ ಮುಂದೆ ಅವ್ರೇನು ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ, ಅದಕ್ಕೇನಾದ್ರೂ ಎವಿಡೆನ್ಸ್ ಗಳು ಕೊಟ್ಟಿರ್ತಾರೆ, ಅವೆಲ್ಲ ನೋಡಿ ತೀರ್ಮಾನಗಳನ್ನ ಎಸ್ಐಟಿನವ್ರು ಮಾಡ್ತಾರೆ. ಎಸ್ಐಟಿ ವಿಚಾರಣೆ ಮುಂದುವರೆಸಿದ್ದು, ವಿಠಲ್ಗೌಡ ಕಾರು ಚಾಲಕ ಪ್ರದೀಪ್ ಗೌಡನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು, BNSS ಸೆಕ್ಷನ್ 183ರ ಪ್ರಕಾರ ಜಡ್ಜ್ ಮುಂದೆ ಹೇಳಿಕೆ ದಾಖಲಿಸಲಾಗಿದೆ. ಕಾಡಿನಿಂದ ವಿಠಲ್ಗೌಡನೇ ಬುರುಡೆ ತಂದುಕೊಟ್ಟಿರುವುದಾಗಿ ಪ್ರದೀಪ್ ಹೇಳಿದ್ದಾನೆ. ಪೊಲೀಸರು ಯೂಟ್ಯೂಬರ್ ಸಮೀರ್ಗೂ ಗ್ರಿಲ್ ಮಾಡಿದ್ರು. ವಿಚಾರಣೆ ಬಳಿಕ ಮತ್ತೆ ಯೂಟ್ಯೂಬ್ನಲ್ಲಿ ಪ್ರತ್ಯಕ್ಷವಾಗಿರುವ ಸಮೀರ್ ತನ್ನ ಮೇಲಿನ ಆರೋಪಗಳನ್ನೆಲ್ಲ ಅಲ್ಲಗಳೆದಿದ್ದಾನೆ. ಅಲ್ಲದೆ ಲಾಡ್ಜ್ನಲ್ಲಿ ಹೆಣ ಹೇಗೆ ಸಿಗುತ್ತೆ, ದಾಖಲೆ ಇಟ್ಟುಕೊಂಡೇ ವಿಡಿಯೋ ಮಾಡಿದ್ದೆ ಅಂತ ಹೇಳಿದ್ದಾನೆ. ನನಗೆ ಫಂಡ್ ಬಂದಿಲ್ಲ ಅಂತ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸಿದ್ದಾನೆ. ಇನ್ನು ಧರ್ಮಸ್ಥಳ ಪ್ರಕರಣ ಸಂಬಂಧ ಮಹೇಶ್ ಶೆಟ್ಟಿ ತಿಮರೋಡಿ ಹೊಸ ದೂರು ನೀಡಿದ್ದಾನೆ. 2006ರಿಂದ 2010ರವರೆಗೆ ಲಾಡ್ಜ್ಗಳಲ್ಲಿ ಅಸಹಜ ಸಾವುಗಳಾಗಿವೆ. ಈ ಕೇಸ್ಗಳನ್ನ ಉದ್ದೇಶಪೂರ್ವಕವಾಗಿ ಮುಚ್ಚಿಡಲಾಗಿದೆ. ಹೀಗಾಗಿ ಅಸಹಜ ಸಾವು ಪ್ರಕರಣವನ್ನ ಕೊಲೆ ಕೇಸ್ ಆಗಿ ಪರಿವರ್ತಿಸಿ FIR ದಾಖಲಿಸಿ ಅಂತ ದೂರು ನೀಡಿದ್ದಾರೆ. ಏನೇ ದೂರು ಕೊಟ್ಟರೂ ಎಸ್ಐಟಿ ಅವರೇ ಹ್ಯಾಂಡಲ್ ಮಾಡ್ತಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನೋಡೋಣ, ಅದನ್ನ ಎಸ್ಐಟಿನವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ, ಆ ದೂರು ಎಸ್ಐಟಿಗೆ ಕೊಟ್ಟಿದ್ದಾರೆ. ಅದರಿಂದ ಎಸ್ಐಟಿನವರು ಅದನ್ನ ತಗೊಳ್ಬೇಕಾ ಬೇಡವಾ, ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂತದ್ದು ಪ್ರಯತ್ನಗಳು ನಡೆದ್ರೆ ಅದನ್ನ ಬೇರೆ ತರ ಎಸ್ಐಟಿನವರು ತನಿಖೆಗಳು ಮಾಡ್ತಾರೆ. ಗಿರೀಶ್ ಮಟ್ಟಣ್ಣನವರ್ 8ನೇ ದಿನ ಮತ್ತು ಜಯಂತ್ 9ನೇ ದಿನದ ವಿಚಾರಣೆ ನಿನ್ನೆ ನಡೆದಿದೆ. ಸುಳ್ಳು ದಾಖಲೆ ಸೃಷ್ಟಿಸಿ ಹೆಣೆಗಳನ್ನು ಹೂತು ಹಾಕೋದಕ್ಕೆ ಫೋರ್ಜರಿ ದಾಖಲೆ ಸೃಷ್ಟಿಸಲಾಗಿದೆ ಅಂತ ಗಿರೀಶ್ ಮಟ್ಟಣ್ಣನವರ್ ಆರೋಪಿಸಿದ್ದು, ಪಂಚಾಯಿತಿಯಲ್ಲಿ ಇರುವ ದಫನ್ ದಾಖಲೆ ಬಗ್ಗೆನೂ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. 1987ರಿಂದ 2025ರವರೆಗಿನ ಎಲ್ಲಾ ದಾಖಲೆಗಳು ಪರಿಶೀಲನೆ ನಡೆಸ್ತಾ ಇದೆ. ಮಟ್ಟಣ್ಣನವರ್ ಕೊಟ್ಟ ದಾಖಲೆ ಹಾಗೂ ಪಂಚಾಯತ್ ಮೂಲ ದಾಖಲೆಗಳ ಪರಿಶೀಲನೆ ಕಾರ್ಯ ನಡೆಸಲಾಗ್ತಾ ಇದೆ. ಶವ ದಫನ್ ದಾಖಲೆಯಲ್ಲಿ ಸಹಿ ಹಾಕಿರುವ ವ್ಯಕ್ತಿಗಳಿಗೂ ವಿಚಾರಣೆ ಬಿಸಿ ತಟ್ಟಲಿದೆ. ಮಾಜಿ ಅಧ್ಯಕ್ಷರು, PDO ಸಿಬ್ಬಂದಿಗೆ ಪ್ರತಿನಿತ್ಯ ವಿಚಾರಣೆ ನಡೆಯಲಿದೆ. ಬುರುಡೆ ಕೇಸ್ನಲ್ಲಿ ಚಿನ್ನಯ್ಯ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಬೆಳ್ತಂಗಡಿ ಕೋರ್ಟ್ ಸೆಪ್ಟೆಂಬರ್ 16ಕ್ಕೆ ಜಾಮೀನು ಆದೇಶ ಕಾಯ್ದಿರಿಸಿದೆ. ಜಾಮೀನಿಗೆ ಎಸ್ಐಟಿ ಪರ ವಕೀಲರು ಕಾನೂನು ಮತ್ತು ತನಿಖಾ ಹಂತ ಆಧಾರಿತವಾಗಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಸೆಪ್ಟೆಂಬರ್ 16ಕ್ಕೆ ಜಾಮೀನು ಆದೇಶ ಕಾಯ್ದಿರಿಸಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH